ಎಲ್ಲರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಕಮೆಂಟ್ಸ್ಗಳು 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ 31 ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾವಾಗ ಬಿಡುಗಡೆ ಆಯಿತು, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಮೊದಲನೇ ಹಂತದಲ್ಲಿ ಜಮಾ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ, ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದೆ. ಕೆಲವೊಬ್ಬೊಬ್ರು ನಮ್ಗಿನ್ನೂ ಪಿಂಚಣಿ ಹಣ ಜಮಾ ಆಗಿಲ್ಲ, ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದನೂ ಕೂಡ ವೆಯ್ಟ್ ಮಾಡ್ತಾರೆ ಇದ್ದಾರೆ. ಹಾಗೆ ಕಮೆಂಟು ಕೂಡ ಪ್ರತಿದಿನವೂ ಕೂಡ ಬರ್ತಾನೆ ಇರುತ್ತೆ. 31 ನಮಗಿನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಿನ್ನೆಯಿಂದ ಕೆಲವೊಬ್ಬೊಬ್ಬರು ಕಮೆಂಟು ಕೂಡ ಮಾಡ್ತಾ ಇದ್ದಾರೆ 31 ರಿಲೀಸ್ ಆಗಿದೆ ಅಂತೆ, ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಜನಗಳು. ನಿಜವಾಗ್ಲೂ ಬಿಡುಗಡೆ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಇನ್ನು 31ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಎಲ್ಲೋ ಒಬ್ಬೊಬ್ಬರು ಕಮೆಂಟ್ ಮಾಡಿದ್ದಾರೆ, ಅದು ನಿಜ. ಬಟ್ ಅವ್ರು ಮತ್ತೆ ಯಾವುದೇ ರೀತಿ ರಿಪ್ಲೈನ ಮಾಡ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ 30ನೇ ಕಂತಿನ ಹಣ ತುಂಬ ಜನರಿಗೆ ಬಂದಿರಲಿಲ್ಲ, ಅಂದರೆ ಒಂದು 10% ಅಷ್ಟು ಜನಗಳಿಗೆ ಇನ್ನೂ 30ನೇ ಕಂತಿನ ಹಣ ಬಂದಿರಲಿಲ್ಲ. ಸೊ ಅವರಿಗೆ 30 ಬಂದಿರ್ಬೋದೇನೋ. ಸೊ ಅವರು 30 ಬಂದಿರೋದನ್ನ ನಮಗೆ ಹಣ ರಿಸೀವ್ ಆಯಿತು 2020 ಅಂತ ಕಮೆಂಟ್ ಹಾಕಿದ್ದಾರೆ. ಬಟ್ ಅವ್ರು 30 ಬಂತೋ 31 ಬಂತ ಅಂತ ಹೇಳ್ಬಿಟ್ಟು ಕ್ಲಾರಿಟಿನ ಕೊಡ್ತಾ ಇಲ್ಲ. ಇವಾಗ ಒಂದು 2-3% ಜನಗಳಿಗೆ 31ನೇ ಕಂತಿನ ಹಣ ಬಂದಿದೆ ಅಂದ್ರೂ ಕೂಡ ಇಷ್ಟರಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡಿರ್ತಿದ್ರು ಹಣ ಇವತ್ತು ಬಂತು, ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಬೇರೆ ಬೇರೆ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ರು ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೋ ಒಬ್ಬೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಬ್ಬೊಬ್ರು ಬೇಕು ಅಂತಲೂ ಕೂಡ ಕಮೆಂಟ್ ಮಾಡ್ತಾರೆ. ಹೇಳ್ದಂಗೆ 30 ಯಾರಿಗೆ ಬಂದಿರಲಿಲ್ಲ ಅವರಿಗೆ ಬಹುಶಃ 30 ಕೂಡ ಬಂದಿರ್ಬೋದು, ಅವರು ಕೂಡ ಕಮೆಂಟ್ ಮಾಡಿರ್ಬೋದು ಅಷ್ಟೇ. ಬಟ್ ಇನ್ನೂ ಕೂಡ ಇದುವರೆಗೂ 31ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ, ಯಾವ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ. ತುಂಬ ಜನ ಪಾಪ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಸೊ ನಿನ್ನೆ ಅಶೋಕ್ ಅವರು ಕೂಡ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಅಂತಂದರೆ ಒಂದು ವೇದಿಕೆ ಮೇಲೆ ತಿಳಿಸಿದ್ದಾರೆ 2 ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನಾ ಹಣ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವ್ರು ಹೇಳಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಸರ್ಕಾರದ ಗಮನಕ್ಕೆ ಅಂತೂ ಬಂದಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗ ಆಲ್ರೆಡಿ 1ನೇ ತಾರೀಕಲ್ಲೇ 2,000 ರೂಪಾಯಿ 31ನೇ ಕಂತಿನ ಹಣ DBT ಸ್ಟೇಟಸಲ್ಲಿ ಶೋ ಆಗ್ತಾ ಇದೆ. ಇನ್ನೇನು ಕ್ಷಣಗಣನೆ ಅಂತಲೇ ಹೇಳ್ಬೋದು ಬಿಡುಗಡೆ ಆಗೋದಕ್ಕೆ. ತುಂಬ ಟೈಮ್ನ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇವಾಗ ಪರಿಷ್ಕರಣೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ರು. ಇನ್ನೂ ಪರಿಷ್ಕರಣೆ ಪ್ರಾರಂಭನೇ ಆಗಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಮುಗಿಸೋ ಅಷ್ಟರಲ್ಲಿ ತಿಂಗಳಾನ್ಗಟ್ಟಲೆ ಟೈಮನ್ನು ತಗೊಳುತ್ತೆ. ಸೊ ಹಾಗಾಗಿ ಮತ್ತೆ ಜನಗಳು ತಿಂಗಳಾನ್ಗಟ್ಟಲೆ ವೆಯ್ಟ್ ಮಾಡಬೇಕು ಅಂತಂದರೆ ಅಷ್ಟೊತ್ತಿಗೆ ಅವ್ರಿಗೆ ಪೇಷನ್ಸು ಇರಲ್ಲ, ಮತ್ತು ಕೊಡಲಿಲ್ಲ ಹಾಗೆ ಹಿಂಗೆ ಅಂತೇಳಿ ಸರ್ಕಾರದ ಬಗ್ಗೆನೇ ಮಾತಾಡ್ತಾರೆ. ಸೊ ಹಾಗಾಗಿ ಇವಾಗ ಸರ್ಕಾರ ಏನು ಮಾಡಬೇಕು, ಫಸ್ಟ್ ಅಟ್ಲೀಸ್ಟ್ ಇವಾಗ ಒಂದು ಕಂತಿನಾದರೂ ರಿಲೀಸ್ ಮಾಡಲೇಬೇಕು ಆದಷ್ಟು ಬೇಗ. ಹೇಳೋಕ್ಕಾಗಲ್ಲ, ಹೇಳಿದ್ನಲ್ಲ DBT ಸ್ಟೇಟಸಲ್ಲಿ ಶೋ ಆಗ್ತಿದೆ ಅಂತಂದರೆ ಇವತ್ತು ಆಗ್ಬೋದು, ನಾಳೆನೂ ಕೂಡ ಆಗ್ಬೋದು. ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ DBTಗೆ ಕೊಟ್ಟಿದ್ದಾರೆ. ಎನಿ ಟೈಮು ಯಾವ ಕ್ಷಣದಲ್ಲಾದರೂ ಕೂಡ ಜಮಾ ಆಗ್ಬೋದು. ಸೊ ಯಾರಿಗಾದರೂ ಹಣ ರಿಸೀವ್ ಆಯಿತು ಅಂತಂದರೆ ತಕ್ಷಣ ಕಮೆಂಟಲ್ಲಿ ತಿಳಿಸ್ಕೊಡಿ. ನನಗೂ ಏನಾದರೂ ಕಮೆಂಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು 31 ರಿಲೀಸ್ ಆಗಿದೆ ಅಂತಂದರೆ ಮತ್ತೆ ಇಮಿಡಿಯೇಟಾಗಿ ಖಂಡಿತವಾಗ್ಲೂ ನಾನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗಂತೂ ಇನ್ನೂ ಯಾವ ಜಿಲ್ಲೆಗೂ ಬಂದಿಲ್ಲ, ಯಾರಿಗೂ ಕೂಡ ಜಮಾ ಆಗಿಲ್ಲ. ಬಹುಶಃ ಬಂದಿದ್ರೂ ಕೂಡ 30ನೇ ಕಂತಿನ ಹಣ ಹೇಳ್ದಂಗೆ ಬಂದಿರ್ಬೋದು, 31 ಇನ್ನೂ ಬಂದಿಲ್ಲ. ಸಾಕಷ್ಟು ಚಾನಲಲ್ಲಿ ಹೇಳ್ದಂಗೆ ಆಲ್ಮೋಸ್ಟ್ ಒಂದು ತಿಂಗಳು 1.5 ತಿಂಗಳಿಂದನೂ ಕೂಡ ತಿಳಿಸ್ತಾನೆ ಇದ್ದಾರೆ 31 ರಿಲೀಸ್ ಆಗಿದೆ, ಬೆಳಗ್ಗೆ 12 ಗಂಟೆಗೆ ರಿಲೀಸ್ ಆಗಿದೆ, ಇಷ್ಟು ಜಿಲ್ಲೆಗೆ ಬರುತ್ತೆ ಅಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಫೇಕು, ಇನ್ನೂ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ. ಬಂತು ಅಂತಂದರೆ ವಿತ್ ಪ್ರೂಫ್ ಸಮೇತ ನಾನು ಇವಾಗ ಬಂತಂದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲೇ, ಇವಾಗ ವಿಡಿಯೋ ಅಪ್ಲೋಡ್ ಮಾಡಿ ಒಂದು 5-10 ನಿಮಿಷಕ್ಕೆ ಬಂತು ಅಂತಂದರೆ ಆ ತಕ್ಷಣವೇ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಮೇತ ನಾನು ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗಂತೂ ಇನ್ನೂ 31 ಯಾರಿಗೂ ಕೂಡ ಬಂದಿಲ್ಲ. ಹೇಳ್ದಂಗೆ ಬಂದರೆ ತಿಳಿಸ್ತೀನಿ. ನಿಮಗೂ ಏನಾದರೂ ಬಂತು ಅಂತಂದರೆ ತಕ್ಷಣ ಕಮೆಂಟ್ ಮೂಲಕ ತಿಳಿಸ್ಕೊಡಿ. DBTನಲ್ಲಿ ಶೋ ಆಗ್ತಾ ಇದೆ. ಮೇ ಬಿ ನಾಳೆ ನಾಡಿದ್ದಷ್ಟರಲ್ಲಿ, ಇವತ್ತು ಸಂಡೇ ಆಗಿರೋದ್ರಿಂದ ಬಹುಶಃ ಬರೋದು ಡೌಟು. ನಾಳೆ ನಾಡಿ ಸೋಮವಾರ ಮಂಗಳವಾರದಲ್ಲಿ ಬಹುಶಃ ಇನ್ನೊಂದು 2 ದಿನದಲ್ಲಂತೂ 31ನೇ ಕಂತಿನ ಹಣ ಜಮಾ ಆಗುತ್ತೆ. ಬಂದರೆ ತಕ್ಷಣ ತಿಳಿಸ್ಕೊಡ್ತೀನಿ. ಇವಾಗ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಸಾಕಷ್ಟು ಜನ ಅವ್ರಿಗೆ ಬಂದಿದೆ, ಇವ್ರಿಗೆ ಬಂದಿದೆ ಅಂತೆ, ಆ ಡಿಸ್ಟಿಕ್ಕಿಗೆ ಬಂದಿದೆ, ಈ ಡಿಸ್ಟಿಕ್ಕಿಗೆ ಬಂದಿದೆ ಅಂತೆ, ನಮಗೆ ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ಬಟ್ ಇನ್ನೂ ಬಿಡುಗಡೆನೇ ಆಗಿಲ್ಲ. ಸೊ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ, ಬಂದರೆ ತಕ್ಷಣ ತಿಳಿಸ್ಕೊಡ್ತೀನಿ.
ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಜುಲೈ ತಿಂಗಳ ಪಿಂಚಣಿ ಹಣನೂ ಕೂಡ ಈ ತಿಂಗಳು ಬೇಗನೆ ಬಿಡುಗಡೆ ಮಾಡಿದ್ರು. ಬಟ್ ಆದರೆ ಹೆಚ್ಚು ಜನರಿಗೆ ಬಂದಿಲ್ಲ. ಯಾಕಂತಂದರೆ ಏಪ್ರಿಲ್, ಮೇ, ಜೂನ್ದು 3 ತಿಂಗಳದ್ದು ಕೆಲವೊಬ್ಬೊಬ್ಬರಿಗೆ ಬಂದಿರಲಿಲ್ಲ. ಕಳೆದ ತಿಂಗಳು ಜೂನ್ ತಿಂಗಳಲ್ಲೂ ಕೂಡ ಸ್ವಲ್ಪ ಲೇಟ್ ಆಯಿತು ಬಿಡುಗಡೆ ಮಾಡಿದ್ದು. ಇನ್ನು ಕೆಲವೊಬ್ಬೊಬ್ಬರಿಗೆ ಜೂನ್ ತಿಂಗಳ ಪಿಂಚಣಿ ಹಣನೂ ಕೂಡ ಬಂದಿಲ್ಲ. ಸೊ ಹಂಗಾಗಿ ಎಲ್ಲ ಪ್ರೋಸೆಸ್ಸು ಒಂದೇ ಸರಿ ಆಗ್ತಾ ಇದೆಯಲ್ವಾ. ಹೇಳ್ದಂಗೆ ತುಂಬಾ ಪೆಂಡಿಂಗ್ ಇತ್ತು. ಕಳೆದ ತಿಂಗಳು 2-3 ತಿಂಗಳು ಪೆಂಡಿಂಗ್ ಇತ್ತು. ಸೊ ಅದೆಲ್ಲ ಬರ್ತಾ ಇದೆ. ಸೊ ಹಂಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ. ಈ ತಿಂಗಳು ಬೇಗ ಬಿಡುಗಡೆ ಮಾಡಿದ್ದಾರೆ, ಬಟ್ ಬೇಗ ಎಲ್ರಿಗೂ ಬರ್ತಾ ಇಲ್ಲ. ಇದು 1 ತಿಂಗಳು ಮೇ ಬಿ ಸ್ವಲ್ಪ ಲೇಟ್ ಆಗಿ ಬರ್ಬೋದು. ನೆಕ್ಸ್ಟ್ ತಿಂಗಳಿಂದ ಎಲ್ರಿಗೂ ಬೇಗ ಬರುತ್ತೆ. ಸೊ ಬಿಡುಗಡೆ ಆಗಿದೆ. ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಬರುತ್ತೆ. ವೆಯ್ಟ್ ಮಾಡಿ, ಇನ್ನೂ ತುಂಬಾ ಟೈಮ್ ಇದೆ ಬರೋದಕ್ಕೆ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಇದು ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ನಿಮಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಜೊತೆಗೆ ಪರಿಷ್ಕರಣೆ ಯಾವಾಗಿಂದ ಪ್ರಾರಂಭ ಮಾಡ್ತಾರೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ಸದ್ಯಕ್ಕೆ SIR ನಡೀತಾ ಇದೆ ಅಲ್ವಾ. ಸೊ SIR ಕಂಪ್ಲೀಟ್ ಆದಮೇಲೆ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಅಷ್ಟರಲ್ಲಿ ದುಡ್ಡು ಬರೋಕ್ಕೆ ಏನು ತೊಂದರೆ ಇಲ್ಲ. ಇವಾಗ 31 ಅಷ್ಟರಲ್ಲಿ ಹಾಕ್ತಾರೆ. ಬಹುಶಃ 32ನೇ ಕಂತಿನ ಹಣ ಪರಿಷ್ಕರಣೆ ನಂತರನೇ ಹಾಕ್ಬೋದು ಅಂತ ಅನ್ಸುತ್ತೆ. ಈ ತಿಂಗಳು ಕಂಪ್ಲೀಟ್ 30ನೇ ತಾರೀಕುವರೆಗೂ ಕೂಡ SIR ನಡೆಯುತ್ತೆ. ಅದಾದಮೇಲೆ ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡೋದಿದೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.